ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗ್ಯಾಸ್ ಎಮರ್ಜೆನ್ಸಿ. ಇದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ತಂದಿಟ್ಟಂತಹ ಸಮಸ್ಯೆ. ಈಗಾಗಲೇ ಬಹುತೇಕ ಹೋಟೆಲ್ಗಳಿಗೆ ಈ ಸಮಸ್ಯೆಯಿಂದ ಅತಿದೊಡ್ಡ ಪೆಟ್ಟು ಬಿದ್ದಿತ್ತು, ಏಟು ಬಿದ್ದಿತ್ತು. ಈಗ ನಿಧಾನಕ್ಕೆ ಸುಧಾರಿಸಿಕೊಳ್ತಾ ಇದೆ. ಇನ್ನು ರೈಲ್ವೆ ಹೋಟೆಲ್ಗಳು ಕೂಡ ಪರಿಸ್ಥಿತಿ ಹಾಗೆ ಆಗಿತ್ತು. ಸರಿಯಾಗಿ ಗ್ಯಾಸ್ ಸಿಗದೇನೆ ಹೋಟೆಲ್ಗಳನ್ನು ಕ್ಲೋಸ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬಟ್ ಈಗ ಪರಿಸ್ಥಿತಿ ಹೇಗಿದೆ? ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ರೈಲ್ವೆ ಹೋಟೆಲ್ಗಳಲ್ಲಿ ತಗ್ಗಿದ ಸಿಲಿಂಡರ್ ಸಮಸ್ಯೆ, ಅಧಿಕಾರಿಗಳಿಂದ ನಿತ್ಯ ಸಿಲಿಂಡರ್ ಲಭ್ಯತೆ ಪರಿಶೀಲನೆ. ರೈಲ್ವೆ ಕೇಟರಿಂಗ್ ನಿಲ್ದಾಣದ ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಕೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಮುಂದುವರೆದಿದೆ. ಇದರ ಬಿಸಿ ಐಆರ್ಸಿಟಿಸಿಯ ರೈಲ್ವೆ ಹೋಟೆಲ್ಗಳಿಗೂ ತಟ್ಟಿತು. ಇದೀಗ ಐಆರ್ಸಿಟಿಸಿಯ ರೈಲ್ವೆ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಆಗ್ತಿದ್ದು, ಹೋಟೆಲ್ ಮಾಲೀಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಯಾವ್ಯಾವ ಹೋಟೆಲ್ಗಳಲ್ಲಿ ಎಷ್ಟು ಸಿಲಿಂಡರ್ಗಳಿವೆ ಅನ್ನೋದರ ಬಗ್ಗೆಯೂ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಈಗ ಪರಿಪೂರ್ಣವಾಗಿ ಸಿಲಿಂಡರ್ ಸಿಗ್ತಾ ಇದೆ, ನಾರ್ಮಲ್ಸಿ ಬಂದ್ಬಿಟ್ಟಿದೆ. ಮುಂಜೆಕಂತ ಈಗ ಪರವಾಗಿಲ್ಲ ಸರ್, ಆ್ಯಸ್ ಇಟ್ ಈಸ್ ಬಂದುಬಿಟ್ಟಿದೆ. ರೈಲ್ವೆ ಆಫೀಸರ್ಸು ನಮಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. IRCTC ಕಡೆಯಿಂದ ನಮಗೂ ಸಪೋರ್ಟ್ ಇದೆ. ಈಗ ಅದಕ್ಕೋಸ್ಕರ ನಾರ್ಮಲ್ಸಿ ಬಂದುಬಿಟ್ಟಿದೆ. ಆಚೆ ಹೆಂಗಿದೆಯೋ ನಮ್ಗೆ ಗೊತ್ತಿಲ್ಲ. ಬಟ್ ನಮ್ಮ ಕಡೆ ನೋಡಿದರೆ ರೈಲ್ವೆ ಸ್ಟೇಷನ್ನಲ್ಲಿ ಈಗ ಸ್ಟ್ಯಾಂಡರ್ಡೈಸ್ ಬಂದುಬಿಟ್ಟಿದೆ. ಈಗೆಲ್ಲ ನಾರ್ಮಲ್ಸಿಗೆ ಬಂದುಬಿಟ್ಟಿದೆ ಸರ್. ಯಾವುದೊಂದು ವಿಧದಲ್ಲಿ ತೊಂದರೆ ಇಲ್ಲ. ಎಲ್ಲ ಪದಾರ್ಥಗಳು ಕೊಡ್ತಾ ಇದ್ದೀವಿ. 100% ಕೇಳ್ತಾ ಇದ್ದಾರೆ. ರೈಲ್ವೆ ಅವರು ನಮ್ಗೆ ಫೋನ್ ಮಾಡಿ ಕೇಳ್ತಾರೆ, ಏನಾದ್ರು ತೊಂದರೆ ಇದ್ದರೆ ನಮ್ಗೆ ಮುಂಚೆ ಇನ್ಫಾರ್ಮ್ ಮಾಡಿ, ನಮ್ಮ ಕಡೆಯಿಂದ ಏನು ತೊಂದರೆ ಬರಬಾರ್ದು. ಅದೇ ಥರ ನಮಗೂ ಈಗ ಎಲ್ಲ ಕಡೆಯಿಂದ ವಿಸಿಬಿಲಿಟಿ ಬಂದುಬಿಡಿ, ಏನು ತೊಂದರೆ ಏನಿಲ್ಲ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿರುವ ಐಆರ್ಸಿಟಿಸಿ ಹೋಟೆಲ್ಗಳಲ್ಲಿ ಸಿಲಿಂಡರ್ ಅಭಾವ ಶುರುವಾಗಿ ಮೆನು ಕಡಿತ ಮಾಡಲಾಗಿತ್ತು. ಸಿಲಿಂಡರ್ ಪೂರೈಕೆ ಮಾಡುವಂತೆ ರೈಲ್ವೆ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ರು. ರೈಲ್ವೆ ಅಧಿಕಾರಿಗಳು ಸಂಬಂಧಪಟ್ಟ ಗ್ಯಾಸ್ ಏಜೆನ್ಸಿಗಳ ಜೊತೆ ಮಾತನಾಡಿ ಸಕಾಲಕ್ಕೆ ಪೂರೈಕೆ ಮಾಡುವ ವ್ಯವಸ್ಥೆ ಮಾಡಿದ್ದಾರೆ. ರೈಲ್ವೆ ನಿಲ್ದಾಣದ ಹೊರಗಿರುವ ಹೋಟೆಲ್ ಹಾಗೂ ರೈಲ್ವೆ ಕೇಟರಿಂಗ್ ಸಿಲಿಂಡರ್ಗಳು ಪೂರೈಕೆ ಆಗ್ತಿವೆ. ಐಆರ್ಸಿಟಿಸಿ ವ್ಯಾಪ್ತಿಯಲ್ಲಿ ಬರುವಂತಹ ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಭಾವ ತೀವ್ರಗೊಂಡಿತ್ತು. ಇದೀಗ ಆ ಸಮಸ್ಯೆ ಕಡಿಮೆಯಾಗಿದೆ. ಮೆಜೆಸ್ಟಿಕ್ನಲ್ಲಿರುವಂತಹ IRCTCಯ ಹೋಟೆಲ್ಗಳಲ್ಲಿ ಇದೀಗ ಸಿಲಿಂಡರ್ಗಳ ಪೂರೈಕೆ ಆಗ್ತಾ ಇದೆ. ಎಲ್ಲಿಯೂ ಕೂಡ ವಿಳಂಬ ಮತ್ತು ವ್ಯತ್ಯಯ ಉಂಟಾಗ್ತಾ ಇಲ್ಲ. ಇದರಿಂದ ಈಗ ಹಲವು ಮಾರ್ಗಗಳಿಗೆ ರೈಲುಗಳಲ್ಲಿ ಅದರಲ್ಲಿ ಕೂಡ ಕೇಟರಿಂಗನ್ನು ಮಾಡಿ ಊಟದ ವ್ಯವಸ್ಥೆಯನ್ನು ಏನು ಕಳಿಸ್ಕೊಡ್ಲಾಗ್ತಾ ಇತ್ತು, ಆ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಆರಂಭಿಕ ಹಂತದಲ್ಲಿ ಕಾಡ್ತಾ ಇತ್ತು. ಈಗ ಅದೆಲ್ಲವೂ ಕೂಡ ಕಡಿಮೆ ಆಗಿದೆ. ಗಮನಿಸ್ತಾ ಇದ್ರಿ, ಒಂದು ಹೋಟೆಲ್ ಒಂದರ ಭಾಗದಲ್ಲಿ ಸುಮಾರು 40 kg ಮತ್ತು ಬೇರೆ ಬೇರೆ 18 kg ಸಿಲಿಂಡರ್ಗಳು, ಈ ರೀತಿಯ ಸಿಲಿಂಡರ್ಗಳನ್ನು ಹೆಚ್ಚುವರಿಯಾಗಿ ಕೂಡ ಇಲ್ಲಿ ಸಂಗ್ರಹ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ರೈಲ್ವೆ ಅಧಿಕಾರಿಗಳು ಕೂಡ ಯಾವ ಏಜೆನ್ಸಿಗಳಿಂದ ಸಿಲಿಂಡರ್ಗಳನ್ನು ಪೂರೈಕೆ ಮಾಡ್ತಾ ಇದ್ರೋ ಆ ಒಂದು ಏಜೆನ್ಸಿಗಳಿಗೆ ಪತ್ರವನ್ನು ಕೂಡ ಬರೆಯಲಾಗಿತ್ತು. ಮತ್ತು ಎಲ್ಲಿಯೂ ಕೂಡ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಆ ನಿಟ್ಟಿನಲ್ಲಿ ಇದೀಗ ಸಿಲಿಂಡರ್ಗಳ ಪೂರೈಕೆ ಆಗ್ತಾ ಇದೆ. ಸೊ ಈ ಮೂಲಕವಾಗಿ ರೈಲ್ವೆಗಳಿಗೆ ಮತ್ತು ರೈಲು ನಿಲ್ದಾಣದ ಒಳಭಾಗದಲ್ಲಿ ಬರುವಂತಹ ಪ್ರಯಾಣಿಕರಿಗೂ ಕೂಡ ಯಾವುದೇ ತಿಂಡಿ ಊಟದ ವಿಚಾರದಲ್ಲಿ ಸಮಸ್ಯೆಗಳು ಆಗ್ತಾ ಇಲ್ಲ. ಐಆರ್ಸಿಟಿಸಿ ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ತಿಂಡಿ ಊಟ ಸಿಗದೆ ರೈಲ್ವೆ ಪ್ರಯಾಣಿಕರು ಪರದಾಡ್ತಿದ್ರು. ಸಮಸ್ಯೆಯ ಗಂಭೀರತೆಯನ್ನ ಅರಿತು ರೈಲ್ವೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಿಲಿಂಡರ್ ಪೂರೈಕೆಗೆ ಗ್ಯಾಸ್ ಏಜೆನ್ಸಿಗೆ ಸೂಚಿಸಿದ್ದಾರೆ. ಸಕಾಲಕ್ಕೆ ಬರುವ ಗ್ಯಾಸ್ನಿಂದ ಹೋಟೆಲ್ ಮಾಲೀಕರು ಕೂಡ ನಿರಂತರವಾಗಿ ವ್ಯಾಪಾರ ಮಾಡ್ತಿದ್ದಾರೆ. ಪ್ರಕಾಶ್ ನಿರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.